ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮ ವಿಡಿಯೋದಲ್ಲಿ ಹೊಸ ಥರ ರೆಸಿಪಿನ ತಂದಿದ್ದೀನಿ. ಅಂದರೆ ಸೂಪರಾಗಿರೋಂಥ ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು. ಇದು ಚಪಾತಿಗೆ, ರೊಟ್ಟಿಗೆ ಮತ್ತು ಬಿಸಿ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತೊಗೊಂಡೋಗ್ಬೋದು. ಲಂಚ್ ಬಾಕ್ಸಿಗಂತೂ ಸೂಪರಾಗಿ ಇರುತ್ತೆ. ಆಮೇಲೆ ಟ್ರಾವೆಲಿಂಗ್ ಟೈಮಲ್ಲೂ ಇದನ್ನು ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಇದು. ಭಾಳ ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಇವಾಗ ಇದು ತುಂಬ ಚೆನ್ನಾಗಿದೆ. ಭಾಳ ಕಡಿಮೆ ಟೈಮಲ್ಲಿ ಬೇಗ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಉದ್ದನೆ ಬದನೆಕಾಯಿ, ಮೈಸೂರು ಬದನೆಕಾಯಿ ಅಂತ ಹೇಳ್ತಾರಲ್ಲ, ಅದು ಅರ್ಧ kg ತೊಗೊಂಡಿದ್ದೀನಿ. ಆಮೇಲೆ ಒಣ ಕೊಬ್ಬರಿ ಅರ್ಧ ಬಟ್ಲು, ಆಮೇಲೆ ಶೇಂಗಾ ಬೀಜ ಅರ್ಧ ಬಟ್ಲು, ಆಮೇಲೆ ಎಳ್ಳು ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 2 ಗಡ್ಡೆ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಇರೋ ಟೊಮೆಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು 8 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋದು, ಆಮೇಲೆ ಅಜ್ಕಾರದ ಪುಡಿ ಮತ್ತು ಪಲ್ಯದ ಪುಡಿ ಮತ್ತು ಬೆಲ್ಲ, ಆಮೇಲೆ ಹುಣಸೆ ರಸ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಬಿಡಿಸ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಬದನೆಕಾಯಿನೆಲ್ಲ ಚೆನ್ನಾಗಿ ತೊಟ್ಟನ್ನೆಲ್ಲ ತೆಗೆದು ಅಂದರೆ ತುಂಬನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಕಟ್ ಮಾಡಿ ಉಪ್ಪಿನ ನೀರಲ್ಲಿ ನಾವು ನೆನೆಸ್ಕೊಂಡು ತೊಳ್ಕೊಳ್ಳೋಣ. ಈಗ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೂವರೆ ಇಂಚಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಉದ್ದಕ್ಕೆ ಹಿಂಗೆ ಸೀಳ್ಕೋಬೇಕು. 3 ಭಾಗ ಆಗಿ ಸೀಳ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಮಾಡೋದಕ್ಕೆ. ತುಂಬ ಟೇಸ್ಟ್ ಕೂಡ ಇದು. ಈ ಥರ ನೋಡಿ ಹಿಂಗೆ ಹೆಚ್ಚಿಟ್ಕೊಂಡು ನಾನು ಈ ಮೊದಲೇ ಪಾತ್ರೆಗೆ ಉಪ್ಪಾಕಿ ನೀರನ್ನ ರೆಡಿ ಮಾಡ್ಕೊಂಡಿದ್ದೆ, ಅದರೊಳಗೆ ಹಾಕಿದ್ದೀನಿ. ಯಾಕೆಂದರೆ ಹುಳ ಏನಾರು ಇದ್ದರೆ ಅದು ಕ್ಲೀನಾಗುತ್ತೆ ಅಂತ. ಮತ್ತು ಈ ಥರ ಮಧ್ಯದಲ್ಲಿ ಒಂದೊಂದ್ಸಲ ಹುಳ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈಗ ಅಷ್ಟು ಬದನೆಕಾಯಿನೂ ನಾನು ಹೆಚ್ಚಿ ಉಪ್ಪಿನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ. ಒಂದು 5ರಿಂದ 10 ನಿಮಿಷ ಇದರಲ್ಲೇ ಇದ್ದರೆ ಒಳ್ಳೆಯದು. ಫಸ್ಟು ನಾವೀಗ ಹುರ್ಕೊಳ್ಳೋಣ. ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಮೊದಲಿಗೆ ನಾನು ಕಡಲೆ ಬೀಜ ಏನು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡ್ತಾ ಹುರ್ಕೋಬೇಕು. ಸಿಪ್ಪೆ ಬಿಡೋವರೆಗೂ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು. ಅಲ್ಲಿಗೆ ಕ್ರಂಚಿ ಆಗುತ್ತೆ. ಇವಾಗ ಕ್ರಿಸ್ಪ್ ಆದಾಗ ಕಡಲೆ ಬೀಜ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಈಗ ಅದನ್ನು ನಾವು ಹುರಿದಾದ್ಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತು ಅದೇ ಪ್ಯಾನಲ್ಲಿ ನಾವು ಎಳ್ಳನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಕೈ ಬಿಡದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಪಟ ಪಟ ಅಂತ ಸಿಡಿಯೋವರೆಗೂ ಎಳ್ಳನ್ನು ಹುರ್ಕೋಬೇಕು. ಆಮೇಲೆ ಮತ್ತೆ ಸ್ಟವ್ ಆಫ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಲಾಸ್ಟಿಗೆ ನಾವು ಒಣ ಕೊಬ್ಬರಿ ತುರಿ ಏನು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಆಲ್ರೆಡಿ ಪ್ಯಾನ್ ಕಾದಿರುತ್ತೆ, ಸೊ ಲೋ ಫ್ಲೇಮಲ್ಲೇ ಹುರ್ಕೊಂಡು ಸ್ವಲ್ಪ ರೋಸ್ಟ್ ಆದರೆ ಸಾಕು. ಆ ಥರ ಆಫ್ ಮಾಡಿಬಿಟ್ಟು ಈಗ ಹುರಿದಿರೋ ಕೊಬ್ಬರಿ ತುರಿ ಆಮೇಲೆ ಎಳ್ಳು ಈ ಮೂರನ್ನು ಹಾಕ್ಕೊಂಡು ಡ್ರೈ ಪೌಡರ್ ಮಾಡ್ಕೋಬೇಕು. ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ನಾನು ತರಿಯಾಗಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಹಾಗೆ. ಈಗ ಒಂದು ದೊಡ್ಡ ದಪ್ಪ ತಳ ಪಾತ್ರೆಯಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, 1 ಗೆಡ್ಡೆ ಈರುಳ್ಳಿ ಹೆಚ್ಚಿದ್ದನ್ನು ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ ಕೈ ಆಡಿ ಒಗ್ಗರಣೆ ಲೈಟ್ ಬ್ರೌನ್ ಆದಮೇಲೆ ನಾನು ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ, ಈಗ ನಾನು ಬದನೆಕಾಯಿ ಏನು ನೆನೆಸಿಟ್ಟಿದ್ವಲ್ಲ ಉಪ್ಪಿನ ನೀರಲ್ಲಿ ಹೆಚ್ಚಿರೋ ಬದನೆಕಾಯಿ ಅದನ್ನು ಕೂಡ ಹಾಕಿ ಕೈ ಆಡ್ತೀನಿ. ಇದಿಷ್ಟನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಅರಿಶಿನ ಏನಕ್ಕೆ ಹಾಕ್ತೀವಿ ಅಂತಂದರೆ ಟರ್ಮರಿಕ್ಕು, ಆ್ಯಂಟಿಸೆಪ್ಟಿಕ್ಕು ಕೂಡ, ಮತ್ತು ಬದನೆಕಾಯಿನಲ್ಲಿ ಕಂದು ಅಂತಂದರೆ ಸ್ವಲ್ಪ ಕಹಿ ಏನಾರು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟೇ ಅರಿಶಿನ ಹಾಕಿದ್ರೆ ಆ ಥರದ್ದೇನೂ ಆಗೋಲ್ಲ ಅಂತ. ಆಮೇಲೆ ನಾವು ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಮಾಯ್ಸ್ಟ್ ಇರುತ್ತೆ. ಇದು ನಾವು ಡ್ರೈ ಪಲ್ಯ ಮಾಡ್ತಾ ಇರೋದ್ರಿಂದ ನೀರು ಹಾಕಿ ಬೇಯಿಸೋದಿಲ್ಲ ನಾವು. ಹಾಗಾಗಿ ಸ್ವಲ್ಪ ಟೊಮೆಟೊ ಹಾಕಿದ್ರೆ ಎಲ್ಲೂ ತಳ ಸಿಯೋದಿಲ್ಲ ಅನ್ನೋದಕ್ಕೋಸ್ಕರ ಮತ್ತು ಹುಳಿ ರುಚಿ ಬರೋದಕ್ಕೋಸ್ಕರನೂ ಹಾಕ್ಕೊಳ್ತೀವಿ. ಈಗ ನಾವು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಪಲ್ಯದ ಪುಡಿ ಮತ್ತು ಅಚ್ಕಾರದ ಪುಡಿ 2 ಹಾಕ್ಕೊಳ್ತೀವಿ. ಪಲ್ಯದ ಪುಡಿ ಅಚ್ಕಾರದ ಪುಡಿ ಬೇಡ ಅಂದವರು ಡೈರೆಕ್ಟಾಗಿ ರಸಮ್ ಪೌಡರ್ ಕೂಡ ಹಾಕ್ಕೋಬೋದು. ಅದು ನಿಮ್ಮ ಖಾರದ ತಕ್ಕಾಗಿ. ಮಸಾಲೆ ಎಲ್ಲ ಅದರಲ್ಲೇ ಬಂದೋಗುತ್ತೆ ಪಲ್ಯದ ಪುಡಿನಲ್ಲಿ. ಹಾಗಾಗಿ ಚೆನ್ನಾಗಿ ಕೈ ಆಡಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವೇನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಕೊಬ್ಬರಿ ಮತ್ತು ಎಳ್ಳು, ಶೇಂಗಾ ಪುಡಿ, ಕಡಲೆ ಬೀಜದ್ದು ಪುಡಿ ಮಾಡ್ಕೊಂಡಿದ್ದೀವಲ್ಲ ರೋಸ್ಟ್ ಮಾಡಿ ಅದನ್ನು ಹಾಕ್ಕೊಂಡು ಕೈ ಆಡ್ಕೋಬೇಕು. ಇದಿಷ್ಟು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಬದನೆಕಾಯಿ 3/4 ಭಾಗ ಬೆಂದಿರುತ್ತೆ. ಮತ್ತು ಈಗ ನಾವು ಕೈ ಆಡ್ತಾ ಇರುವಾಗ ಮತ್ತೆ ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ. ತುಂಬ ಬೇಯಿಸೋದು ಬೇಕಿಲ್ಲ. ಆಮೇಲೆ ನಾವು ನೀರು ಹಾಕೋದಿಲ್ಲ ಇದರಲ್ಲಿ, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕಷ್ಟೇ. ಇದರಲ್ಲಿ ಲಾಸ್ಟಲ್ಲಿ ನಾವು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ತೀವಿ. ಆಮೇಲೆ ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಬೇಡದವರು ಸ್ಕಿಪ್ ಮಾಡ್ಕೋಬೋದು. ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದೂ ಇದೆ. ಮತ್ತು ಬದನೆಕಾಯಿ ಕೂಡ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿದೆ. ಇದು
ಕ್ರಂಚಿಯಾಗಿರುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ. ಮಸಾಲೆನೂ ಕರೆಕ್ಟಾಗಿ ಹಿಡಿದಿದೆ. ಕಡಲೆ ಬೀಜ ಮತ್ತು ಎಳ್ಳು, ಒಣ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದಿನ ಇಟ್ಕೋಬೋದು ಕೂಡ, ಯಾಕೆಂದರೆ ನಾವು ಹುರಿದಿರೋಂಥ ಪದಾರ್ಥಗಳನ್ನೇ ಹಾಕ್ಕೊಂಡಿರೋದ್ರಿಂದ ಒಂದಿನ ನೀಟಾಗಿ ಆರಾಮಾಗಿ ಇಟ್ಕೋಬೋದು. ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಇದನ್ನು ಕ್ಯಾರಿ ಮಾಡ್ಬೋದು. ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಾಕ್ಸಲ್ಲೆಲ್ಲ ಬೇರೆ ಕರಿ ಆದರೆ ತುಂಬ ಚೆಲ್ಲುತ್ತೆ ಅಥವಾ ಸ್ಪಿಲ್ ಆಗುತ್ತೆ ಅಂತ ಭಯ ಇದ್ದರೆ ಈ ಥರ ಡ್ರೈ ಪಲ್ಯ ಕೂಡ ನೀವು ಲಂಚ್ ಬಾಕ್ಸಿಗೆ ಕ್ಯಾರಿ ಮಾಡ್ಕೋಬೋದು ಚಪಾತಿ ಜೊತೆಗೆ. ಇದಂತೂ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ರೊಟ್ಟಿ ಜೊತೆ ಕೂಡ ತಿನ್ಬೋದು. ಏನು ಬೇಡ ಅಂದರೆ ಅನ್ನ ರಸಮ್ ಜೊತೆ ಸೈಡಲ್ಲಿ ಇಟ್ಕೊಂಡು ಪಲ್ಯ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ. ಭಾಳ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿರುವಂಥ ಬದನೆಕಾಯಿ ಪಲ್ಯ, ಡ್ರೈ ಪಲ್ಯ ರೆಡಿಯಾಗಿದೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ಚಪಾತಿ ಜೊತೆ, ಬಿಸಿ ಬಿಸಿ ಚಪಾತಿ ಜೊತೆಗೆ ನಾವು ಈ ಬದನೆಕಾಯಿ ಫ್ರೈನ ಅಂದರೆ ಬದನೆಕಾಯಿ ಡ್ರೈ ಪಲ್ಯನ ಹಾಕ್ಕೊಂಡು ತಿಂದರೆ ಸೂಪರಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.